ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಾರಿ ಸ್ನೇಹಿತರೆ, ಮಧ್ಯೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಅವ್ನ ಗಾಡಿ ಓಡಿಸೋ ಶಬ್ದ ಅದು ಕೇಳ್ತಾ ಇರುತ್ತೆ. ಪ್ಲೀಸ್ ಇಗ್ನೋರ್ ಮಾಡಿ, ಏನು ಮಾಡೋಕ್ಕಾಗಲ್ಲ. ಅವ್ನು ಆಟ ಆಡ್ತಾ ಇದ್ದಾನೆ. ನಾನು ಅವ್ನು ಮಲಗಿದಾಗೆಲ್ಲ ಇವತ್ತು ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಅದು ಅಲ್ಲದೆ ನನಗೂ ಕೂಡ ಶೀತ ಆಗಿದೆ. ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಕೇಳುತ್ತೆ. ಇದೊಂದು ವಿಡಿಯೋದಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಳೆಯ ವಿಡಿಯೋಗಳ್ನು ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದೇನಪ್ಪ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿರ್ಬೋದು. ನಮ್ಮನೆಯವರು ಮನೆ ಮೇಲ್ಗಡೆ ಒಂದು ಸ್ವಲ್ಪ ಸರಿ ಮಾಡ್ತಾ ಇದ್ದಾರೆ. ಇವತ್ತು ಸೋಮವಾರ ಸ್ನೇಹಿತರೆ, ಈ ವಿಡಿಯೋನ ಮಾಡ್ತಾ ಇರೋದು. ನಾನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ರಾತ್ರಿನೇ ಎಲ್ಲ ಸಾಮಾನು ಎತ್ತಿಟ್ಟಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ಅಲ್ಲೇ ಅಡುಗೆ ಮನೆ ಮೇಲ್ಗಡೆನೆ ಒಂದು ಸ್ವಲ್ಪ ಸೋರೋದು. ಹೋದ ವರ್ಷ ಎಲ್ಲ ನೋಡಿದ್ವಿ. ಅದನ್ನ ಈ ವರ್ಷ ಸರಿ ಮಾಡಿಬಿಡೋಣ, ಇನ್ನೇನು ಮಳೆ ಎಲ್ಲ ಶುರು ಆಗುತ್ತಲ್ವ ಸಂಜೆ ಅಷ್ಟೊತ್ತಿಗೆ. ಹಾಗಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ. ಕೆಳಗಡೆ ಅಡುಗೆ ಮನೆಗೆ ಅಡುಗೆ ಸಾಮಾನೆಲ್ಲ ಇದ್ದಾಗ ಇದನ್ನು ಮಾಡಿದ್ರೆ ಧೂಳು ಬೀಳ್ತತೆ ಅಂತ ಹೇಳಿ ಇವತ್ತು ಹೇಗಿದ್ರು ಮನೆ ಕ್ಲೀನ್ ಮಾಡ್ತೀನಲ್ಲ, ಹಾಗಾಗಿ ಅಲ್ಲೆಲ್ಲ ಸರಿ ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು ಬೆಳಗ್ಗೆ 6:30. ನಾನು ಇವತ್ತು ಬೇಗನೆ ಎದ್ದಿದ್ದೆ. 4:45 ಎದ್ದಿದ್ದೆ. ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ತಿಂಡಿ ಮಾಡಿಟ್ಟು ಈ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಪಾಪು 9 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತಾನೆ. ಅಷ್ಟರೊಳಗೆ ನನಗೆ ಒಳಗಿನ ಅಡುಗೆ ಮನೆ ಧೂಳು ತೆಗೆಯೋದೊಂದಾದರೂ ಸಾಕು. ಹಾಗಾಗಿ ಇನ್ನು ನಾನಲ್ಲಿ ಒಳಗಡೆಯಿಂದ ನೋಡ್ತಾ ಇದ್ದೀನಿ ಎಲ್ಲಿ ಏನು ಅಂತ. ಪಾಪ ಅವರಿಗೆ ಕಷ್ಟ ಆಗ್ತೈತಲ್ಲಿ, ಯಾಕೆಂದರೆ ಹಂಚು ತುಂಬ ಹಳೆ ಚೂರು ಹತ್ತಿಟ್ಟಿಟ್ರು ಹಂಚು ಹೊಡೆದೋಗ್ಬಿಡ್ತದವೆ. ಹಾಗಾಗಿ ಎದ್ದು ನಿಂತು ಕುಂತು ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಮನೆ ಹತ್ರ ಈ ಮರಗಳೆಲ್ಲ ಇದಾವಲ್ವ, ತುಂಬ ಮಂಗಗಳು ಬರ್ತವೆ. ಮಂಗ ಒಳಗಡೆನೂ ಕೂಡ ಎಷ್ಟೊಂದು ಹಂಚು ಹಾಳಾಗಿದ್ವು. ಅವೆಲ್ಲವನ್ನೂ ಕೂಡ ಹೊಸದಾಗಿ ಹಾಕಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಹಂಚುಗಳು ಇದ್ದಾವೆ ಹಳೆವು, ಅವನ್ನೇ ಯೂಸ್ ಮಾಡ್ಕೊತಾ ಇರ್ತೀವಿ. ನಾ ಹಂಚು ತಂದು ಕೊಡೋಣ ಅಂತ ಹೇಳಿ ಹೋಗಿದ್ದೀನಿ. ಇಲ್ಲಿ ನೋಡ್ಬೋದು, ಹಂಚು ತರಲಿಕ್ಕೆ ಹೋಗಿದ್ದೀನಿ. ಅವ್ರ ಮೇಲ್ಗಡೆ ಇದ್ದಾರೆ. ಅವರು ಪಾಪ ಇವತ್ತೊಂದು 7:15 ಅಷ್ಟೊತ್ತಿಗೆ ಬಾಡಿಗೆ ಹೋಗ್ಬೇಕಾಗಿತ್ತು, ಫಿಕ್ಸ್ ಆಗಿದ್ರು. ಆದರೆ ಈ ಕೆಲಸ ಮಾಡಲೇಬೇಕಿತ್ತು. ಇಲ್ಲಾಂದರೆ ಇನ್ನೊಂದು ದಿನ ಯಾವಾಗಾದ್ರೂ ಮಾಡ್ತೀನಿ ಅಂದರೆ ಸಾಧ್ಯವಾಗ್ತಿದ್ದಿಲ್ಲ. ಮಳೆ ಎಲ್ಲಾದರೂ ಈಗ ಮಧ್ಯಾಹ್ನ ಮೇಲೆ ಮಳೆ ಬರೋಕ್ಕೆ ಶುರುವಾಗಿದೆ ಆಲ್ಮೋಸ್ಟ್ ಎಲ್ಲ ಕಡೆನೂ. ಆ ಥರ ಮಳೆ ಬರೋಕ್ಕೆ ಶುರುವಾದರೆ ಈ ಹಂಚು ಮೇಲೆಲ್ಲ ಓಡಾಡೋಕ್ಕೆ ತುಂಬಾ ಕಷ್ಟ. ಇನ್ನೂ ನೆಂದು ಹಂಚು ಇನ್ನೂ ಪುಡಿ ಆಗೋದು ಜಾಸ್ತಿ. ಅದಲ್ಲದೆ ಈ ಮೇಲೆ ಎಲೆಗಳು ಬಿದ್ದು ತುಂಬಾ ಕಟ್ಟಿತ್ತು. ಇನ್ನು ಒಳಗೆಲ್ಲ ಸೋರಕ್ಕೆ ಶುರುವಾಗುತ್ತೆ ಅಂತೇಳಿ ಹತ್ತಿದ್ದಾರೆ. ಹಾಗಾಗಿ ಇನ್ನು ನಾನು ಈ ಹಂಚುಗಳು ಸ್ವಲ್ಪ ಅವು ಹಳೆವು, ಅವನ್ನ ಧೂಳೆಲ್ಲ ಆಗಿದ್ವು, ಅವ್ನು ಧೂಳು ತೆಗೆದು ಕೊಡ್ತಾ ಇದ್ದೀನಿ. ಮತ್ತೆ ಮೇಲ್ಗಡೆ ಹಾಕಿದಾಗ ಇನ್ನು ಅದರದ್ದೇ ಅರ್ಧ ಧೂಳ ಬರ್ತಲ್ಲ. ಹಾಗಾಗಿ ಇನ್ನು ಹಳೆ ವಿಡಿಯೋ ಎಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಸಿಕ್ಕಾಗಲಿ ಯಾವಾಗಲಿ, ನೀವಿರೋ ಸ್ವಂತ ಮನೆನ ಅಂತ. ಸ್ವಂತ ಮನೆ ಅಲ್ಲ ಸ್ನೇಹಿತರೆ, ಇದು ನಾವು ಬಾಡಿಗೆ ಇರೋದು ಮನೆ. ನಮ್ದು ಇಲ್ಲಿ ಏನು ಸ್ವಂತ ಅಂತ ಯಾವುದು ಜಾಗ ಇಲ್ಲ, ಮತ್ತು ಮನೆನೂ ಇಲ್ಲ. ನಮ್ಮ ಊರಲ್ಲೆಲ್ಲ ಇದೆ, ಇಲ್ಲಿ ಏನೂ ಇಲ್ಲ. ಬಾಡಿಗೆ ಮನೆ. ನಾವು ಇರೋದು ಬಾಡಿಗೆ ಮನೆಯಲ್ಲಾದರೂ ನಮ್ಮ ಮನೆ ಅಂತ ಹೇಳಿ ನಾವು ಕ್ಲೀನಾಗಿ ನೋಡ್ಕೋಬೇಕು. ನಾವಿರೋ ಮನೇನ ನಾವು ಕ್ಲೀನಾಗಿ ನೋಡ್ಕೊಂಡ್ರೆ ನಾವೇನೇ ಚೆನ್ನಾಗಿರೋದಲ್ವ. ಹಾಗಾಗಿ ಇಷ್ಟೆಲ್ಲ ಮಾಡ್ಕೊಳ್ತಾ ಇದೀವಿ. ಏನು ಮಾಡೋದು, ಊರು ಬಿಟ್ಟು ಊರಿಗೆ ಬಂದು ಜೀವನ ಕಟ್ಕೊಳಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತೀವಲ್ಲ, ಒಬ್ಬೊಬ್ರು ಒಂದೊಂದು ಥರ. ಈ ಬೆಂಗಳೂರಿಗೆಲ್ಲ ಅಲ್ಲೆಲ್ಲ ಹೋಗಿದ್ದರು ಎಷ್ಟು ಕಷ್ಟಪಡ್ತಾರೋ ಹಾಗೇನೆ ನಾವು. ಇನ್ನು ಒಳಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಬಿಡ್ತೈತೆ. ಕರೆಂಟ್ ಆಫ್ ಮಾಡಿದೆ ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಬಿಡ್ತಾ ಇದೆ, ಅದನ್ನೆಲ್ಲ ಅವರು ಸರಿ ಮಾಡ್ತಾ ಇದ್ದಾರೆ. ಹಿಂಗೆ ಇಲ್ಲಿಂದ ತುಂಬಾ ಧೂಳು ಬೀಳುತ್ತೆ. ಹಾಗಾಗಿ ಸಾಮಾನೆಲ್ಲನೂ ಎತ್ತಿಟ್ಟಾಗೇ ಈ ಕೆಲಸ ಮಾಡಿಬಿಡ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿಂದ ಬೆಕ್ಕು ಇಲ್ಲಿ ಸಿಕ್ಕಾಪಟ್ಟೆ ಓಡಾಡವು. ಹಾಗಾಗಿ ಅದೊಂದು ಸ್ವಲ್ಪ ಸರಿ ಮಾಡಿದರೆ ಸರಿ ಹೋಗುತ್ತೆ ಅಂತ ಇಲ್ಲೇ ಹಂಚು ತಂದು ಇಟ್ಕೊಂಡಿದ್ದೀನಿ ನಾನು. ಅವ್ರಿಗೆ ಹಾಗೆ ಅಲ್ಲಿಂದನೇ ಕೊಟ್ಬಿಡೋಣ ಮೇಲಕ್ಕೆ ಅಂತ ಹೇಳಿ. ಮತ್ತೆ ಅವ್ರು ಕೆಳಗೆ ಬಂದು ಇಸ್ಕೊಂಡು ಹೋಗೋಕ್ಕೆ ಮತ್ತೊಂದು 4 ಹಂಚು
ಇನ್ನು ನಾನು ಇಲ್ಲಿಂದ ನೋಡ್ತಾ ಇದ್ದಿದ್ರೆ ಏನು ಮಾಡ್ತಾಯಿದ್ದಾರೆ ಏನು ಅಂತಂದು. ನಾನು ಅಷ್ಟೊತ್ತಿಗೆ ಪಲಾವಿಗೆ ಇಟ್ಟಿದ್ನಲ್ವ, ಕುಕ್ಕರ್ ಕೂಡ ವಿಷಲ್ ಹೊಡಿತು. ಅದನ್ನ ತೆಗೆದು ಶೆಲ್ಫ್ ಕಡೆ ಇಟ್ಟೆ, ಅಲ್ಲಾದ್ರೆ ಅದ್ರ ಮೇಲೆ ಧೂಳು ಬೀಳೋದಿಲ್ಲ ಅಂತ ಹೇಳಿ. ನನಗೆ ಈ ಮನೆ ಕ್ಲೀನ್ ಮಾಡಿದೆ ಈಗ ಒಂದು ವಾರದಿಂದನೂ ಶುರುವಾಗಿದ್ದು, ಬುಧವಾರ ಶುರುವಾಗಿದ್ದು, ಇವತ್ತಲ್ಲೇ ಗುರುವಾರ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು. ನನಗೆ ಶೀತ ಶುರುವಾಗ್ಬಿಟ್ಟಿದೆ, ಈ ಧೂಳು ಕುಡಿದು ಏನು ನೋಡಬೇಕು ಕಮ್ಮಿ ಆಗುತ್ತೆ ಅಂತ ಹೇಳಿ ಹಾಗೇನೆ ಟ್ರೈ ಮಾಡ್ತಾ ಇದ್ದೀನಿ. ಅದ್ಯಾಕೋ ಕಮ್ಮಿ ಆಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಾತ್ರೆ ತರಬೇಕು, ಏನು ನೋಡಬೇಕು, ನೋಡೋಣ. ಇನ್ನು ಸ್ನೇಹಿತರೆ ನಮ್ಮ ಮನೆಯವರು ಅಷ್ಟೆಲ್ಲ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಬಂದರು. ಅವರಿಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಅವ್ರು 7:15ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ ಅಂದರು. ಬಾಕ್ಸಿಗೆ ಹಾಕಿ, ಪಲಾವ್ ಬಾಕ್ಸಿಗೆ ಹಾಕಿ, ಒಂದು ಉಪ್ಪಿನಕಾಯಿನ ಇಟ್ಟು, ಒಂದು ಸ್ಪೂನ್ ಇಟ್ಟು, ಒಂದು ಬಾಟ್ಲು ನೀರನ್ನು ಕೂಡ ತುಂಬಿಕೊಡ್ತಾ ಇದ್ದೀನಿ. ಏಕೆಂದರೆ ಮತ್ತು ಇಲ್ಲಿ ಬಂದು ತಿಂತೀನಿ ಅಂದರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹೋಗ್ತಾ ತಿಂದ್ಬಿಡ್ಲಿ, ಮನೆ ಮೇಲೆಲ್ಲ ಹತ್ತಿ ಅದೆಲ್ಲ ಕ್ಲೀನ್ ಮಾಡಿದ್ರಲ್ವ, ಹಸುವಾಗಿರುತ್ತೆ ಅಂತ ಹೇಳಿ ಬಾಕ್ಸಿಗೆ ಹಾಕಿ ಇಟ್ಕೊಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ ನನ್ನ ಮಗ ಮಲಗಿದಾನೆ ಇನ್ನೂ. ಅವನು ಹೇಳೋದ್ರೊಳಗೆ ಅಷ್ಟನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಅವರಿಗೆ ಗಾಡಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ ನಾನು. ಅವ್ರು ತುಂಬಾ ಅರ್ಜೆಂಟಲ್ಲಿ ಇದ್ದರು ಪಾಪ. ಇನ್ನೊಂದು ದಿನ ಮಾಡ್ತಾರೆ ಬಿಡು ಅನ್ನೋಕ್ಕೆ, ಅದೇ ಮಳೆ ಬೇರೆ ಎಲ್ಲ ಬರ್ಲಿಕ್ಕೆ ಶುರುವಾಗಿದೆಯಲ್ಲ, ಹಾಗಾಗಿ ಇನ್ನು ಅವ್ರ ಕೆಲ್ಸಕ್ಕೆ ಹೋದ ತಕ್ಷಣ ನಾನು ನನ್ನ ಕೆಲಸನ ಶುರು ಮಾಡ್ಕೊಳ್ತೀನಿ. ಇನ್ನು ನಾನು ಅವ್ರಿಗೆ ಗಾಡಿ ಹತ್ರನೇ ಹೋಗಿ ಕೊಡ್ತಾ ಇದ್ದೀನಿ ಬಾಕ್ಸ್ನ. ಅವ್ರು ಹೋಗಿದಾದ ನಂತರ ನಾನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀನಿ. ನಾನು ತಿಂಡಿ ತಿನ್ನಲ್ಲ, ತಿಂಡಿ ತಿಂತ ಕೂತ್ರೆ ಟೈಮ್ ಆಗ್ಬಿಡ್ತೈತಿ. ನನಗೂ ಕೂಡ ಹಶ್ವಾಗಿತ್ತು, ಆದರೆ ತಿಂಡಿ ತಿನ್ನಲ್ಲ. ಇವಾಗ ಕಾಫಿ ಎಲ್ಲ ಕುಡ್ದಿದ್ವಿ, ಹಾಗಾಗಿ ಬೇಡ ಅಂತ ಅನ್ನಿಸ್ತು. ಫಸ್ಟ್
ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ನಾನು ಅವತ್ತು ವೇಲೆಲ್ಲ ಹಾಕ್ಕೊಂಡಿದ್ನಲ್ಲ ಅವತ್ತೆಲ್ಲ ಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ. ಹಂಗಾಗಿ ಇವತ್ತೊಂದು ಟವಲ್ನ ಹಾಕ್ಕೊಂಡೆ, ಇದು ವಾಶಿಗೆ ಹಾಕ್ಬೇಕಾಗಿತ್ತು. ಹಂಗಾಗಿ ನಾನು ಹಿಂಗೆ ತಲೆ ಕಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕಿರಿಕಿರಿ ಅನಿಸ್ತತೆ ನನಗೆ. ಇವತ್ತಿಗಾಗಲೇ ಆಲ್ರೆಡಿ ಮೂಗು ಕಟ್ತಾ ಇತ್ತು. ಹಂಗಾಗಿ ನನಗೆ ಈ ಟವಲ್ಲು ವೇಲು ಎಲ್ಲ ಹಾಕೊಂಡು ಮಾಡೋದು ತುಂಬಾ ಕಿರಿಕಿರಿ. ನನಗೆ ಅದು ಕಂಫರ್ಟಬಲ್ ಆಗಿರಲ್ಲ. ಆದರೂ ತಲೆ ಮೇಲೆ ಧೂಳು ಬೀಳುತ್ತೆ ಅನ್ನೋದೊಂದು ನನಗೆ. ಹಂಗಾಗಿ ಮಾಡ್ತಾಯಿದ್ದೆ. ಹೇಗಿದ್ರೆ ಇವತ್ತೆಲ್ಲ ಸ್ನಾನ ಮಾಡೋದಿತ್ತು, ಬಿಡು ಬೇಡ ಅಂತಲೂ ಅನಿಸ್ತು. ಆದ್ರೂ ಅದು ಬೀಳೋದು ಎತ್ತು ಹಾಕೊಳ್ತಾ ಏನೋ ಮಾಡ್ತಾಯಿದ್ದೆ. ಇದು ಹೊಸ ಕೋಲು ತಂದಿರೋದು, ಅದು ಹಳೇದು ಮುರಿದೋಯ್ತು ಅಂತ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ. ಇದು ಹೊಸ ಕೋಲು ತಂದಿರೋದು. ಚೆನ್ನಾಗುತ್ತೆ ಇದರಲ್ಲೂ ಗುಡಿಸ್ಲಿಕ್ಕೆ, ಹೆಲ್ಪ್ ಆಗುತ್ತೆ. ನಾವು ಮುಂಚೆ ಎಲ್ಲ ಈ ಥರ ಕೋಲೆ ತಂದಿರಲಿಲ್ಲ, ಬರೀ ಪರ್ಕೆಲೆ ಗುಡಿಸ್ಕೊಳ್ತಿದ್ವಿ. ಪರ್ಕೆನೂ ಹಾಳಾಗೋದು, ಕ್ಲೀನು ಆಗ್ತಿರಲಿಲ್ಲ. ಇದರಲ್ಲಿ ಕ್ಲೀನ್ ಆಗುತ್ತೆ, ಖುಷಿ ಆಗುತ್ತೆ ಇದರಲ್ಲಿ ಕ್ಲೀನ್ ಮಾಡೋಕ್ಕೆ. ಮುಗಿಸ್ಕೊಂಡೆ ಅಂತೂ ಇಂತೂ ಎಲ್ಲನೂ ನಮ್ಮ ಪಾಪು ಹೇಳೋದ್ರೊಳಗೆ ಮಾಡ್ಕೋಬೇಕು ಅಂತ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅವ್ನು ಹೇಳ್ದೇ ಇದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಇದೇ ನೋಡಿ, ಅಲ್ಲಿ ನಾನೇ ಕಣ್ಣು ಒರೆಸ್ಕೊಂತ ಮೂಗು ಒರೆಸ್ಕೊಂತ ಮಾಡ್ತಾ ಇದ್ದೀನಿ. ಧೂಳು ಕಾಣ್ತಾ ಇಲ್ಲ ನಿಮಗೆ, ಅದ್ರ ಧೂಳು ಸಿಕ್ಕಾಪಟ್ಟೆ ಬೀಳ್ತಾ ಇತ್ತು, ಸಣ್ಣ ಧೂಳು. ಅದರಲ್ಲೂ ಇದೊಂದು ಸರಿ ಬಿದ್ದೋಯ್ತು. ಮತ್ತದು ತೆಗೆದು ಅದನ್ನ ಫಿಕ್ಸ್ ಮಾಡ್ಕೊಂಡು ಮತ್ತೆ ಗುಡಿಸ್ಲಿಕ್ಕೆ ಶುರು ಮಾಡಿದೆ. ನೀವೇನೇ ಹೇಳಿ, ಎಲ್ಲರ ಮನೆಗೂ ಅಷ್ಟೇ ಅನ್ಸುತ್ತೆ. ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೇ ಒಂದಿನ ಟೈಮ್ ಬೇಕು. ಏಕೆಂದರೆ ಎಲ್ಲ ಪಾತ್ರೆಗಳು ತೊಳಿಬೇಕು, ಬಾಕ್ಸ್ಗಳು ತೊಳಿಬೇಕು. ಹೀಗಾಗಿ ನನಗೆ ಕಣ್ಣಲ್ಲಿ ಅದ್ರದ್ದು ಹಂಚಿನ ಧೂಳು ಜಾಸ್ತಿನೇ ಬಿದ್ದುಬಿಡ್ತು. ಹಂಗೆ ತೆಗೆದು ಒರೆಸ್ಕೊಂಡೆ. ಆದರೂ ಕೂಡ ಕಣ್ಣೊಳಗೆ ಅಳಗಿಸ್ತಾ ಇತ್ತು. ಈ ಕಡೆ ಗುಡಿಸಾದ್ಮೇಲೆ ಇನ್ನು ಇಲ್ಲಿ ಗುಡಿಸ್ಲಿಕ್ಕೆ ಬಂದೆ. ಇಲ್ಲಿ ಮೇಲ್ಗಡೆ 2 ಶೆಲ್ಫ್ ಇವೆ. ಈ ಮೂಲೆ ಹೆಂಗೆ ಗುಡಿಸಿದ್ನಲ್ವ, ಅಲ್ಲಿಂದ ಬೆಕ್ಕು ಬರುತ್ತೆ. ಬೆಕ್ಕು ಈ ಹಾವು ಎಲ್ಲ ಬರೋದೇ ಆ ಮೂಲೆಯಿಂದನ. ಅದೊಂದು ಸ್ವಲ್ಪ ಸಣ್ಣ ಕೋಲಿದೆ, ಅದು ಇದು ಮಾಡೋಕ್ಕಾಗಲಿಲ್ಲ ಮುಚ್ಚಲಿಕ್ಕೆ. ಅದು ಬರೋದು ಇಲ್ಲ ಅಂತ ಇದ್ರು. ಮುಚ್ಚಲಿಕ್ಕೆ ಬರಲ್ಲ, ಅದು ಅಷ್ಟು ಓಪನ್ ಬಿಟ್ಟೇ ಬಿಡ್ತತೆ ಅಂತ, ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟರು. ಇನ್ನು ಈ ಕಡೆನೂ ಕೂಡ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನೇನು 2 ದಿನ ಇದೆ ಸ್ನೇಹಿತರೆ ಹಬ್ಬ. ಶಾಪಿಂಗ್ ಎಲ್ಲ ಮಾಡಿದ್ರೆ ನನ್ನ ಶಾಪಿಂಗ್ ಕತೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ನಾನು ಏನು ಮಾಡಿದೆ, ಶಾಪಿಂಗ್ ಮಾಡಿದ್ವಾ ಇಲ್ಲ ಏನು ಅಂತ ಎಂದು ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇಷ್ಟು ಕ್ಲೀನ್ ಮಾಡಿದರೆ ಇಲ್ಲಿಗೆ ಮುಗಿತಾ ಇಲ್ಲ, ಇನ್ನೂ ಎಷ್ಟೋ ಕೆಲಸಗಳಿದ್ದಾವೆ. ಅದು ಮಾಡಿದವರಿಗೆ ಗೊತ್ತು, ಆದರೆ ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಮನೆ ಕ್ಲೀನ್ ಮಾಡೋದನ್ನ ಇಲ್ಲಿಗೇನೆ ಇವತ್ತಿನ ಈ ಒಂದು ವಿಡಿಯೋಕ್ಕೆ ಮುಗಿಸ್ತೀನಿ. ಇನ್ನು ನಾನು ತೋರಿಸಲ್ಲ. ಇನ್ನೊಂದು 2-3 ರೂಮ್ ಇದ್ದಾವೆ, ಅದನ್ನು ವಿಡಿಯೋ ಮಾಡಲ್ಲ. ಯಾಕೆಂದರೆ ನಿಮಗೂ ಬರೀ ದಿನ ವಿಡಿಯೋದಲ್ಲಿ ಈ ಥರನೇ ನೋಡಿ ಬೇಜಾರಾಗುತ್ತಲ್ವ. ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ, ಬೇಜಾರಾಗ್ತೈತಾ ಈ ಥರ ನೋಡೋಕ್ಕೆ, ಖುಷಿ ಆಗ್ತೈತಾ ಅಂತ ನನಗೂ ಗೊತ್ತಾಗುತ್ತೆ. ಇನ್ನೇ ಇದರಲ್ಲಿ ಹಂಚನೆಲ್ಲ ಅದ್ರಲ್ಲಿ ಗುಡಿಸ್ಕೊಂಡೆ, ಬಟ್ ಗೋಡೆ ಎಲ್ಲ ಇದು ಕೋಲಲ್ಲಿ ಕ್ಲೀನ್ ಆಗಲ್ಲ. ಈ ಥರ ಪರ್ಕೆಲೇನೆ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲೂ ನನಗೆ ಕೆಲವೊಂದು ಕಡೆ ಸಮಾಧಾನ ಆಗದಿದ್ದ ಕಡೆ ಇನ್ನು ಪರ್ಕೆಲೇನೆ ಗುಡಿಸ್ಕೊತಾ ಇದ್ದೆ. ಹೀಗೆ ಗುಡಿಸ್ಕೊಂಡೆ. ಅಲ್ಲೊಂದು ಮೂಲೆಯಲ್ಲಿ ಜಾಸ್ತಿ ಮಣ್ಣು ಥರ ಬಿದ್ದಿತ್ತು, ಅಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಿದ್ರಲ್ವ, ಹಂಗಾಗಿ ಅದನ್ನ ಅಲ್ಲೇ ಗುಡಿಸಿ ತಗೊಂಡೆ. ತೆಳಗೆ ಇದು ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಧೂಳು ಮನೆ ತುಂಬಾನ ಅಂತಂದು. ನೋಡಿ ಹಿಂಗಿರ್ತತೆ ನಮ್ಮದು ಹೆಣ್ಮಕ್ಳು ಕೆಲಸ. ಏನು ಮಾಡೋದು, ಒಂದಿನ ಮಾಡೋ ಹಬ್ಬಕ್ಕೆ ಇಷ್ಟ ಇಲ್ಲನ ಅಂತ ಅನ್ನಂಗಕತೆ. ಒಂದಿನಕ್ಕಲ್ಲ, ಹಿಂಗೆ ಮಳೆ ಬರೋ ಮುಂಚೆ ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಲ್ವಾ. ಹಾಗಾಗಿ ನೋಡ್ರಿ ಇಲ್ಲಿ ಎಷ್ಟು ಧೂಳು ಬಿದ್ದಿದೆ ಅಂತ ಇವಾಗ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಇಷ್ಟೆಲ್ಲ ಧೂಳು ಬಿದ್ದಿದೆ. ಏನ್ ಪಾಪ? ಹಾಂ, ಕೋತಿ ಓತಿ ನನ್ನ ಮಗ ಬಂದು ಮಾತಾಡಿಸ್ತಾ ಇದ್ದಾನೆ ವಿಡಿಯೋ ಎಡಿಟ್ ಮಾಡ್ಬೇಕಾರೆ. ಸ್ನೇಹಿತರೆ, ಹಬ್ಬ ಬಂತು ಅಂದರೆ ಎಲ್ಲರಿಗೂ ಖುಷಿ. ಆದರೆ ಹೆಣ್ಮಕ್ಳಿಗೆ ಈ ಕೆಲಸ ತಪ್ಪಿದ್ದೇ ಅಲ್ಲಲ್ಲ. ನಮಗೇನೆ ಖುಷಿನೇ ಜಾಸ್ತಿ ಹೆಣ್ಮಕ್ಳಿಗೆ, ಆದರೆ ಕೆಲಸನೂ ನಮಗೇನೆ ಜಾಸ್ತಿ. ಇದು RCC ಮನೆಗಳಾದರೆ ಇಷ್ಟೆಲ್ಲ ಏನು ತ್ರಾಸಾಗಲ್ಲ ಅಂದ್ಕೊಳ್ತೀನಿ. ಬಟ್ ಹಂಚಿ ಮನೆ ಎಷ್ಟು ಧೂಳು ತೆಗೆದ್ರು ಹಾಗೇ. ನಾನು ಮತ್ತೊಂದು ರೌಂಡ್ ಗೋಡೆ ಎಲ್ಲ ಹೊಡ್ಕೊಂಡು ಮತ್ತೊಂದು ರೌಂಡು ಶೆಲ್ಫ್ ಮೇಲೆಲ್ಲ ಗುಡಿಸ್ಕೊಂಡು 2ನೇ ರೌಂಡ್ ಮತ್ತೊಂದು ಸಾರಿ ಕಸ ಗುಡಿಸ್ಕೊತಾ ಇದ್ದೀನಿ ಇವಾಗ. ಒಂದು 2 ಸಾರಿ ಈ ಥರ ಗುಡಿಸ್ಕೊಂಡ್ರೆ ಸಣ್ಣ ಧೂಳೆಲ್ಲ ನೀಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮತ್ತೊಂದು ಸಾರಿ ಗುಡಿಸ್ಕೊಂಡು ಶೆಲ್ಫ್ ಎಲ್ಲನೂ ಕೂಡ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾ ಇಷ್ಟೆಲ್ಲ ಗುಡಿಸ್ಕೊಳ್ಳೋದ್ರಾಗೆ ನನ್ನ ಮಗ ಕೂಡ ಎದ್ದಿರ್ತಾನೆ. ತೋರಿಸ್ತೀನಿ ನೋಡಿ.
ನಾ ಇಷ್ಟೆಲ್ಲ ಮುಗಿಸಿ ಒರೆಸ್ಕೊಳೋದಾದ್ಮೇಲೆ ಅವನು ಎದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅವನು ನೋಡಿದರೆ ಎದ್ದೇ ಬಿಟ್ಟಿದ್ದ. ನೋಡಿ ಈಗ ಎಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ, ಇನ್ನು ಒರೆಸ್ಬೇಕು. ಇನ್ನು ಒರೆಸ್ಬಿಡೋಣ ಅನ್ನೋದ್ರೊಳಗೆ ಇಲ್ಲಿ ನೋಡಿ ನನ್ನ ಮಗ ಎದ್ದು ಅದರೊಳಗೆ ಆಟ ಆಡ್ತಾ ಇದ್ದಾನೆ. ಇನ್ನು ಅವನಿಗೆ ಮುಖ ತೊಳೆಸಿ ಹಾಲೆಲ್ಲ ಕೊಟ್ಟು ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಬಂದು ಒರೆಸ್ಕೊಳ್ತಾ ಇದ್ದೀನಿ. ಅವನು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಈಗ ಸುಮ್ಮನೆ ಇರ್ತಾನೆ. ಹೇಗಿದ್ರು ಹಾಲೆಲ್ಲ ಕೊಟ್ಟಿದ್ದೀನಿ ಕುಡಿಯೋಕ್ಕೆ. ಹಾಗಾಗಿ ಅಷ್ಟರೊಳಗೆ ಶೆಲ್ಫ್ಗೆಲ್ಲನೂ ಒರೆಸಿ ಅವೆರಡು ತಟ್ಟೆ ಇಡೋ ಸ್ಟ್ಯಾಂಡ್ ಇದಾವಲ್ಲ ಅವನ್ನೆಲ್ಲ ತೊಳೆದಿಟ್ಟು ಆಮೇಲೆ ಅವನಿಗೆ ತಿಂಡಿ ಎಲ್ಲ ತಿನ್ಸಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮೇಲ್ಗಡೆ ಶೆಲ್ಫಲ್ಲಿ ನಾನು ಏನನ್ನೂ ಇಡಲ್ಲ, ಯಾಕೆಂದರೆ ನಂಗೆ ಅದು ಸಿಗಲ್ಲ. ಸುಮ್ಮನೆ ಅಷ್ಟೆತ್ರಾಗ ಏನಕ್ಕೆ ಅಂತಂದು ಏನೂ ಇಡಲ್ಲ. ಇರೋರಿಬ್ರಲ್ಲ ಆದಷ್ಟು ಕಮ್ಮಿ ಸಾಮಾನ ಹಿಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಎಷ್ಟು ಸಾಮಾನು ಹಿಡ್ಕೊಂಡ್ರು ನಾವೇ ತೊಳೆಯೋರು. ಈ ಹಂಚಿ ಮನೆಗೆ ಇದ್ದದ್ದು ಇನ್ನೂ ಧೂಳಾಗುತ್ತೆ. ಹಾಗಾಗಿ ನಾನು ಡೈಲಿಗೆ ಎಷ್ಟು ಕಮ್ಮಿ ಸಾಮಾನು ಇಟ್ಕೊಳಕ್ಕಾಗತ್ತೋ ಅಷ್ಟು ಕಮ್ಮಿ ಸಾಮಾನ ಇಟ್ಕೊಳ್ತೀನಿ. ಇನ್ನು ಯಾರಾದರೂ ಬಂದರೆ ತಗೊಳಕ್ಕೆ ಅಂತೇಳಿ ಗ್ಯಾಸ್ ಕೆಳಗೆ 2 ಡ್ರಮ್ ಇಟ್ಟಿದ್ದೀನಿ, ನೀಲಿ ಡ್ರಮ್ಮು. ಅದರಲ್ಲಿ ತುಂಬಿಟ್ಟಿದ್ದೀನಿ ಎಕ್ಸ್ಟ್ರಾ ಸಾಮಾನುಗಳು. ಅದರಲ್ಲಿ ತೊಳೆದು ಅದರಲ್ಲಿ ಇಟ್ಬಿಟ್ರೆ ಇರ್ತವೆ. ಯಾರು ಬಂದ ತಕ್ಷಣ ತಕ್ಕೊಂಡು ಮಾಡ್ಬೋದು, ಮತ್ತೆ ಅದಕ್ಕೆ ಇಡ್ಬೋದು ಅಂತ ಪ್ರತಿ ಸರಿನೂ ಹೀಗೆ ಮಾಡ್ತೀನಿ. ಆದರೆ ಈಗ ನೆಂಟರು ಬಂದು ತೆಗ್ದಿರ್ತೀವ ಮತ್ತೆ ವಾಪಸ್ ಇಡೋದೇ ಇಲ್ಲ. ಕೆಲವೊಂದು ಹೊರಗೆ ಉಳಿದ್ಬಿಡ್ತವೆ, ಹಂಗಾಗಿ ಮತ್ತೆ ಐಟಮ್ ಜಾಸ್ತಿ ಆಗ್ತವೆ. ಹೀಗೆ ಈ ಕಡೆ ಮೇಲ್ಗಡೆ ಇರೋದೊಂದು ಶೆಲ್ಫ್ ಅಲ್ಲ, ಅದು ಹಲ್ಲಿಗೆ ಮರದ್ದು. ಅದನ್ನು ಕೂಡ ಮೇಗೆ ಕೆಳಗೆ 2 ಸೈಡ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹೀಗೆ ಅಡುಗೆ ಮನೆ ಸ್ವಲ್ಪ ಈ ಥರ ಡೀಪ್ ಕ್ಲೀನಿಂಗ್ ಮಾಡಲೇಬೇಕಾಗತ್ತೆ. ಹಾಗೆ ನನಗಿನ್ನು ಬೇರೆ ಯಾವ ರೂಮಲ್ಲೂ ಇಷ್ಟೆಲ್ಲ ಒರೆಸೋದೆಲ್ಲ ಇಲ್ಲ, ಇಲ್ಲೇ ಜಾಸ್ತಿ. ಹಾಗಾಗಿ ಈಗ ನೀರು ತುಂಬ ಆಗಿತ್ತು ಅಂತ ಹೇಳಿ ನೀರು ತೆಗೆದು ಮತ್ತೆ ಬೇರೆ ನೀರನ್ನ ಹಿಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದರೂ ಬರೀ ಶೆಲ್ಫ್ ಒರ್ಸೋಕ್ಕೆ 3-4 ಸರಿ ಏನೋ ನೀರನ್ನ ಚೇಂಜ್ ಮಾಡಿ ಹಿಡ್ದಿದ್ದೀನಿ. ಇವಾಗ ಈ ಕಡೆ ಆಯ್ತು, ಇನ್ನು ಈ ಕಡೆನೂ ಒರೆಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ನೋಡ್ಬೋದು ಇಲ್ಲಿ ಈ ಥರ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಕಾಲ ಕೈಯಾಗ ಸಾಮಾನು ಇಟ್ಕೋಬಾರ್ದು. ಹಾಗಾಗಿ ನಾನು ಫಸ್ಟ್ ಬೇರೆವೆಲ್ಲನೂ ಕ್ಲೀನ್ ಮಾಡ್ಕೊಂಬಂದ್ಬಿಡೋದು. ಅಡುಗೆ ಮನೆ ಸಾಮಾನೆಲ್ಲ ಆ ಕಡೆಗೆ ಇಟ್ಟು ಇನ್ನು ಈ ಕಡೆ ಕ್ಲೀನ್ ಮಾಡ್ಕೊಬೋದಲ್ಲ ಅಂತ ಹೇಳಿ. ಹೀಗೆ ಇನ್ನು ಇವಾಗ ಶೆಲ್ಫ್ ಎಲ್ಲನೂ ಕೂಡ ಒರೆಸ್ಲಿಕ್ಕೆ ಶುರು ಮಾಡಿದೆ. ನಿಮಗೆ ಶಬ್ದ ಕೇಳ್ತಾ ಇರೋದು ಇಲ್ಲಿ ಹುಳದ್ದು. ನಾನಿಲ್ಲಿ ಇತ್ಲ ಕಡೆ ಕೂತು ಎಡಿಟ್ ಮಾಡ್ತಿದ್ದೀನಿ. ಅದೊಂದು ಹುಳ ಕಿರಿಕಿರಿ ಅಂತೈತೆ ನೋಡಿ. ಮಳೆ ಕರೆಯುತ್ತೆ ಅಂತಾರೆ ಈ ಥರದ ಹುಳ. ಈ ಥರ ಕೂಗಿದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಅವು ಪಡೆ ಅವು ಕೂಗ್ತಿರ್ತವೆ, ನಮ್ಮ ಪಡೆ ನಾವು ಮಾಡ್ತಾ ಇರ್ತೀವಿ ಕೆಲಸನ. ಹೀಗೆ ಆಮೇಲೆ ಈ ಹಲ್ಲಿಗೆ ಒಂಚೂರು ನನಗೆ ಸಿಗೋದು ಕಷ್ಟನೇ. ನಾನು ಅದ್ರ ಮೇಲೆ ಹತ್ತಿದ್ರು ನೋಡಿ ಅಲ್ಲಿ ನನಗೆ ಕಾಣ್ತಾನೆ ಇಲ್ಲ. ಆದರೆ ನನ್ನ ಕೈಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಒರೆಸ್ಕೊಂಡೆ ಅದನ್ನ. ಹೀಗೆ ಇದೆಲ್ಲ ಒರೆಸ್ಕೊಂಡಾಗತ್ತು. ಇನ್ನೇನು ನಾಳೆ ಈ ಎಲ್ಲ ಡೋರ್ಗಳು ಅವನ್ನೆಲ್ಲ ಒರೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಈ ರೂಮಿನ ಡೋರ್ನ ಒರೆಸ್ಬಿಡೋಣ ಅತ್ಲಾಗೆ ಮುಗೀತಲ್ಲ ಅಂತ ಹೇಳಿ ಆ ಡೋರ್ನು ಕೂಡ ಹಾಗೇನೆ ಒರೆಸ್ತಾ ಇದ್ದೀನಿ. ಅಲ್ಲಿಗೆ ಅಡುಗೆ ಮನೆದು ಎಲ್ಲದು ಒರೆಸೋ ಕೆಲಸ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಹೀಗೆ
ಇನ್ನು ಆ ಕಡೆ ಶೆಲ್ಫ್ ಎಲ್ಲ ಒರೆಸಿದ್ದಾದ್ಮೇಲೆ ಈ 2 ತಟ್ಟೆ ಸ್ಟ್ಯಾಂಡ್ನ ತೊಳೆದಿಟ್ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಸಣ್ಣವು ಇವೆರಡೂ ಕೂಡ ತೊಳೆದು ತೆಗೆದಿಟ್ಬಿಟ್ರೆ ನೀರು ಇಳಿದ್ಬಿಡುತ್ತಲ್ವ, ಒಣಗುತ್ತೆ, ಇನ್ನು ಪಾತ್ರೆ ಇಡೋಕ್ಕೆ ಚೆನ್ನಾಗುತ್ತೆ ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಪಾಪುಗೆ ತಿಂಡಿ ತಿನ್ನಿಸ್ಬೇಕು, ನಾನು ತಿಂಡಿ ತಿನ್ನಬೇಕು. ಹಾಗಾಗಿ ಆಲ್ರೆಡಿ 9 ಗಂಟೆ ಮೇಲೆ ಆಗಿದೆ. ಇನ್ನೇನೊಂದು ಬರ್ತಾನೆ ಇಲ್ಲಿಗೆ. ಅಷ್ಟರೊಳಗೆ ಈ ಶೆಲ್ಫ್ನು ಮೇಲ್ಗಡೆ ಕೆಳಗಡೆ ಎಲ್ಲ ಒರೆಸಾಯ್ತಲ್ವ, ಮೇಲಿನ ಹಿಂಗೆ ಗ್ಯಾಸ್ ಇಡೋ ಹತ್ರ ಒಂದು ಕಡೆ, ಈ ಕಡೆ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳಿ ಇದೊಂದು ಮಣೆ ಇತ್ತು. ಹಾಗೆ ಒಂದು ಇದು ಏನು ಹೇಳ್ತಾರೆ ಇದಕ್ಕೆ, ಪ್ರೆಸ್ಸರು, ರೊಟ್ಟಿ ಮಾಡೋದು ಥರದ್ದು, ಅದೊಂದು ತಗೊಂಡಿದ್ದೆ ಒಂದು ಸರಿನ. ಅದನ್ನೇನು ಯೂಸೇ ಮಾಡ್ತಾ ಇಲ್ಲ ನಾನು. ಕೆಲವೊಂದು ಸರಿ ಹೀಗೆ ಡೆಡ್ ಅಮೌಂಟ್ ಆಗ್ಬಿಡ್ತವೆ ನೋಡ್ರಿ. ಉಪಯೋಗಿಸೋಂಥದ್ದು ಮಾತ್ರ ತಗೋಬೇಕು. ಸುಮ್ಮನೆ ಹುಮ್ಮಸ್ಸಿಗೆ ನಾವು ಹೆಣ್ಮಕ್ಳು ಕಂಡಿದ್ದೆಲ್ಲ ಬೇಕು ಅಂತೀವಿ. ಅದೇ ಥರ ನನಗೂ ಇದೊಂದು ಟೈಮಲ್ಲಿ ಬೇಕು ಬೇಕು ಅನಿಸ್ತಾ ಇತ್ತು, ತಗೊಂಡೆ. ನೋಡಿದರೆ 1 ಸರಿ ಅಥವಾ 2 ಸರಿ ಉಪಯೋಗಿಸಿರ್ಬೋದೇನೋ ಅಷ್ಟೇ. ಈಗ ತಗೊಂಡದನ್ನ 5-6 ವರ್ಷ ಮೇಲಾಯ್ತು, ಮತ್ತೆ ಉಪಯೋಗಿಸೇ ಇಲ್ಲ. ನನಗೆ ಅನಿಸ್ತಾ ಇತ್ತು ಏನು ಕೆಲಸ ಮಾಡಿದೆ ನಾನು, ಬರೀ ಈ ಥರ ಬೇಡದೇ ಇರೋದನ್ನೇ ತಗೊಂಡಿದ್ದಾಯ್ತಲ್ಲ ಅಂತ. ಇತ್ತೀಚೆಗಂತೂ ಈಗ 4 ವರ್ಷದಿಂದ ನಾನು ಏನು ಈ ಥರದ್ದು ಬೇಡದೇ ಇರೋ ವಸ್ತು ಎಲ್ಲ ತಗೊತಾ ಇಲ್ಲ. ಆವಾಗ ಬುದ್ಧಿ ಸ್ವಲ್ಪ ಕಮ್ಮಿ ಇತ್ತು ಸ್ನೇಹಿತರೆ, ಅದ್ರಾಗ ಏನಿರೋದ್ರೆ ಒಪ್ಕೊಳ್ತೀನಿ. ಆವಾಗ ಇದೇನು ಬೇಡದೇ ಇರೋದನ್ನೆಲ್ಲ ತಗೊತಿದ್ದೆ. ಇರಲಿ, ಅದು ಒಂದು ಮನೆಗೆ ವಸ್ತು ಅಲ್ಲ ಅಂತ ಅಂದ್ಕೊಂಡು ಮತ್ತೆ ಸುಮ್ಮನಾದೆ. ಇನ್ನು ಇಲ್ಲಿ ಮೇಲ್ಗಡೆ ಇದು ಶೆಲ್ಫಿಂಗ್ ಕಲ್ಲಿಗೆಲ್ಲ ಸ್ವಲ್ಪ ಸೋಪ್ ಹಾಕಿ ಉಜ್ಜಿ ತೊಳಿತಾ ಇದ್ದೀನಿ. ಕೆಳಗಡೆದೇನು ಗಲೀಜಾಗಿರಲ್ಲ, ನಾನು ಪ್ರತಿ ಸರಿ ತೊಳಿತಾ ಇರ್ತೀನಿ. ಬಟ್ ಆ ಹಿಂದಗಡೆ ಇದೆಯಲ್ಲ ಶೆಲ್ಫು, ಅದು ಗಲೀಜಾಗಿರ್ತದೆ ಅಂತ ಹೇಳಿ ಸ್ವಲ್ಪ ಉಜ್ಜಿದೆ. ನೋಡಿದ್ರೆ ಅದು ಕೂಡ ಕ್ಲೀನಾಗಿತ್ತು. ಅವಾಗವಾಗ ಒರೆಸ್ಕೊತಾ ಇರ್ತೀನಲ್ಲ, ಹಾಗಾಗಿ ನಾನು ಇಲ್ಲೇನು ತಪ್ಪು ಮಾಡಿದೆ ಅಂದರೆ, ಗ್ಯಾಸ್ನ ಒರೆಸಿ ಕೆಳಗಿಟ್ಟು ಆಮೇಲೆ ಶೆಲ್ಫ್ ಒರೆಸ್ಬೇಕು ತಾನೆ. ಮೊದಲಿಗೆ ಏನಿಲ್ಲ, ಗ್ಯಾಸ್ ಹೊರತೆ ಇತ್ತು, ಕೆಳಗಿಟ್ಟು ಮೇಲೆಲ್ಲ ಒರೆಸ್ಕೊಂಡೆ. ಆಮೇಲೆ ಮತ್ತೆ ಗ್ಯಾಸ್ ಮೇಲಿಟ್ಟು ಒರೆಸಿ 2 ಕೆಲಸ ಆಯಿತು. ನೋಡ್ರಿ ಇಲ್ಲಿ ನನ್ನ ಮಗ ಅಲ್ಲೇ ಬಂದೇ ಬಿಟ್ಟ. ನೋಡಿ ಗ್ಯಾಸ್ ಹತ್ರ ಎಲ್ಲ ಏನೇನೋ ಮಾಡ್ತಾ ಇದ್ದಾನೆ. ಇದಿಷ್ಟು ಮುಗಿದ್ಮೇಲೆ ಅವ್ನು ಬರಲಪ್ಪ ಈ ಕಡೆ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಅವನು ಬಂದೇ ಬಿಟ್ಟ. ಎಷ್ಟೊತ್ತಿರ್ತಾರಲ್ವ ಮಕ್ಕಳು, ಅವರಿಗೂ ಪಾಪ ಬೋರ್ ಹೊಡಿತಾ ಇರ್ತೈತಿ. ಡೈಲಿ ಅವ್ರನ್ನ ಮಾತಾಡಿಸ್ತಾ ಅವ್ರು ಹಿಂದಿನ ತಿರುಗ್ತಾ ಇರ್ತೀವಿ. ಇವತ್ತು ನಾನು ಅವನ ಕಡೆ ಹೋಗೇ ಇಲ್ಲ, ಟಿ ವಿ ನೋಡ್ತಾ ಸುಮ್ಮ ಕೂತಿದ್ದ ಅವನೇನೆ. ಹಾಗಾಗಿ ಅವನೇ ಬಂದು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ನಾನು ನೋಡಿ ಇಲ್ಲಿ ಅಲ್ಲೆಲ್ಲ ಒರೆಸಾದ್ಮೇಲೆ ಮತ್ತೆ ಗ್ಯಾಸ್ ಇಟ್ಟು ಅದನ್ನ ಒರೆಸ್ತಾ ಇದ್ದೀನಿ. ಅದೇನು ಗಲೀಜಾಗಿರಲಿಲ್ಲ, ಡೈಲಿ ಒರೆಸ್ತೀವಿ. ಆದರೂ ಕೂಡ ಮತ್ತೊಂದು ಸರಿ ಇಲ್ದಿದ್ರು ಸಂದೆ ಮೂಲೆಯಲ್ಲಿ ಹಾಕಿ ತಿಕ್ಕಿದ್ದು ತೊಳೆದಿದ್ದು ನಾವು ಮಾಡೋದು ಅದೇ ಕೆಲಸ. ನಾವು ಎಷ್ಟು ಸಾರಿ ಅಂದ್ಕೊಂಡಿರ್ತೀನಿ, ನಾನು ಕ್ಲೀನ್ ಇಟ್ಕೊಂಡಿರ್ತೀನಿ, ಆದರೆ ಹಿಂಗೆಲ್ಲ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಆದರೂ ಮಾಡ್ಬೇಕಾರೆ ಮತ್ತೇನಿಲ್ಲ, ಒರೆಸ್ತಾ ತೊಳೆದದ್ದು ಮಾಡಿದ್ದೇ ಮಾಡ್ತಾ ಇರ್ತೀವಿ. ನೀವು ಹಿಂಗೇನಾ ಅಥವಾ ನಾನು ಮಾತ್ರ ಹಿಂಗೇನಾ ಕಮೆಂಟ್ ಮಾಡಿ ತಿಳಿಸಿ. ನಾವು ಎಷ್ಟು ಕ್ಲೀನ್ ಇಟ್ಟಿರ್ತೀವಿ, ಆದರೆ ಧೂಳು ಹೊಡೆದ್ವಿ ಅಂದಾಗ ಮತ್ತೊಂದು ಸರಿ ಎಲ್ಲನೂ ತೊಳೆಯೋಣ, ಮತ್ತೊಂದು ಸರಿ ಎಲ್ಲನೂ ಮಾಡೋಣ ಅಂತ ಅನ್ನಿಸ್ತಾ ಇರ್ತೈತಲ್ವ. ಹಾಗೆ ಕ್ಲೀನ್ ಇರೋ ಗ್ಯಾಸ್ನ ಮತ್ತೊಂದು ಸರಿ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಹೀಗೆ ಇಷ್ಟೆಲ್ಲ ಮುಗಿಸಿ ಹೋಗಿ ನಮ್ಮ ಪಾಪುಗೆ ನಾನು ತಿಂಡಿನ ತಿನ್ನಿಸ್ಬೇಕು. ನಮ್ಮ ಪಾಪ ಆಲ್ರೆಡಿ ಬಂದೋದ. ನೋಡಿ ಮತ್ತೆ ಇದೆಲ್ಲ ಒರೆಸ್ಕೊಂಡಾದ್ಮೇಲೆ ಮತ್ತೆ ಶೆಲ್ಫ್ ಅಂತ ಅನಿಸ್ತು, ಮತ್ತೆ ಶೆಲ್ಫ್ ಇನ್ನೊಂದು ಸರಿ ಒರೆಸ್ಕೊಂಡಿದ್ದಾಯಿತು. ಈಗ ತಿಂಡಿ ಎಲ್ಲ ತಿಂದು ಎಲ್ಲ ಆಗಿ ನಮ್ಮನೆಯವ್ರು ಕೂಡ ಬಂದರು ಮನೆಗೆ. ಈಗ ಸಿಗ್ತಾ ಇದ್ದೀನಿ. ಇವಾಗ ನಾನು ಈ ಬಾಕ್ಸ್ಗಳ್ನೆಲ್ಲ ತಂದು ಇಟ್ಕೊಳ್ತಾ ಇದ್ದೆ. ನನ್ನ ಮಗ ಅದರಲ್ಲಿ ಒಂದಿಷ್ಟು ಖಾಲಿ ಬಾಕ್ಸ್ಗಳು ಸಿಕ್ಕು, ಅದರಲ್ಲಿ ಆಟ ಆಡ್ತದಾನೆ. ನೋಡಿ ಅವನೇನು ಆಟ ಆಡ್ತದಾನೆ ಅಂತ ನಿಮಗೂ ಕೇಳಿಸ್ತೀನಿ, ನೋಡ್ಕೊಂಬನ್ನಿ. ಏನು ಮಾಡ್ತೀವಿ? ಕಾಪಿ ಕೊಡು, ಕೊಡು ನನಗೆ ಕಾಫಿ ಕೊಡು. ಓ ಮಿಕ್ಸಿ ಮಾಡ್ತಾ ಇರೋದು ಅಂತ ಅದು. ಹಿಂಗೆ ಕೊಡ್ತಿ, ಹಿಂಗೆ ಮಾಡಲ್ಲ. ಚೆನ್ನಾಗಿತ್ತು. ಅಪ್ಪುಗೆ ಬೇಕಂತೆ ಮಾಡ್ಕೊಡು. ಬಿಸಿ ಮಾಡ್ಕೊಡು. ಅಯ್ಯೋ ಬಿಸಿ ಮಾಡೋದು ಹೊಸ ಗ್ಯಾಸ್ ಕಂಡಿಡ್ದ ನನ್ನ ಮಗ. ಬಿಸಿ ಮಾಡೋದು ನೋಡ್ರಿ. ಬಿಸಿ ಆಯ್ತಾ? ನಡೀರಿ, ಮಾಡ್ತದಾನೆ, ಅರ್ಜೆಂಟ್ ಮಾಡ್ಬೇಡ್ರಿ. ಒಂದ್ಸರಿ ಅಂದ್ರೆ ಹಾಕತ್ತದ. ಅಯ್ಯೋ
ಎತ್ತೆತ್ತು ಹಾಕಿ ಕೊಡು. ಅಯ್ಯೋ ಚಲ್ ಅಯ್ಯೋ ಕೊಡು, ಅಪ್ಪು ಕೊಡು. ಕಾಪಿ ಕೊಡಲ್ಲ ಕಾಪಿ ನಿನಗೆ? ಕೊಡತ್ತೆ ಬರ್ತ ಅವನು. ಅಯ್ಯೋ ಅಯ್ಯೋ ಇದೆ. ಬತ್ತೆ ನೋಡಿದ್ರಲ್ವಾ ನನ್ನ ಮಗನ ಆಟ ಹೇಗಿತ್ತು ಅಂತ. ಅವನಿನ್ನೂ ಆಟ ಆಡ್ತಾನೆ ಇದ್ದಾನೆ ಅವನ ಪಡಿಗವನು. ನಾನು ಈ ಕಡೆ ಬಾಕ್ಸ್ಗಳ್ನ ನೋಡಿ ತೆಗಿತಾ ಇದ್ದೀನಿ. ಇವೆರಡು ಬಾಕ್ಸಲ್ಲಿ ಅಂಥ ಏನು ಸಾಮಾನು ಇಟ್ಟಿಲ್ಲ. ಅವು ಇಟ್ಟಿರೋನ ಸಣ್ಣ ಬಾಕ್ಸಲ್ಲೇ ಇಡ್ಬೋದಾಗಿತ್ತು. ಅದನ್ನ ಯೋಚನೆ ಮಾಡಿ ಇವನ್ನ ತೊಳೆದು ಎತ್ತಿಟ್ಬಿಡೋಣ ಆ ಕಡೆ ಅಂತ ಹೇಳಿ ತೆಗ್ದಿದ್ದೀನಿ. ಅಲ್ಲೊಂದು ಸ್ಟೀಲಿನ ಬಾಕ್ಸ್ ಇಟ್ಟಿದ್ದೀನಿ. ಅವು ಆಲ್ರೆಡಿ ಅವು ಸಾಮಾನು ಖಾಲಿ ಆದಾಗನೇ ತೊಳೆದು ಹಾಕಿರ್ತೀನಲ್ವ, ಮೇಲ್ಗಡೆ ಒರೆಸಿದ್ರೆ ಸಾಕು, ಹಾಗಾಗಿ ಒರೆಸಿ ಇಟ್ಟಿದ್ದೀನಿ. ಕೆಲವೊಂದು ಪ್ಲಾಸ್ಟಿಕ್ ಐಟಮ್ನ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ, ತೊಳೆದಿದ್ದೆ. ಇನ್ನೊಂದು ಎರಡನ್ನ ತೊಳೆಯೋದಿತ್ತು, ಕೆಲವೊಂದಿಷ್ಟು ಖಾಲಿ ಮಾಡೋದಿತ್ತು ಬೇಡವಾಗಿದ್ದು. ಅದನ್ನೆಲ್ಲ ತೆಗೆದು ಎಷ್ಟು ಕಡಿಮೆ ಸಾಮಾನು ಇಟ್ಕೊಳಕ್ಕಾಗತ್ತೋ ಅಷ್ಟು ಕಮ್ಮಿ ಸಾಮಾನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಪಾಪ ಆಟ ಆಡ್ತಾನೆ ಇದ್ದಾನೆ. ಅವನ್ನೆಲ್ಲ ಇಟ್ಕೊಂಡು ನಾನು ಈ ಕಡೆ ಇವೆರಡು ಬಾಕ್ಸ್ನ ತೊಳಿತಾ ಇದ್ದೀನಿ. ನಾನು ದಿನಸಿ ಸಾಮಾನು ತರೋದು ಸ್ವಲ್ಪನೇ, ತುಂಬ ತಂದು ಕೆ ಜಿ ಗಟ್ಟಲೆಲ್ಲ ತಂದು ಇಟ್ಕೊಂಡು ಮಾಡಲ್ಲ. ನಾನು ಸ್ವಲ್ಪ ಕಾಲು ಕೆ ಜಿ, ನಮಗೆ ಎಷ್ಟು ಕೆಲವೊಂದು ಸರಿ ಅವಶ್ಯಕತೆ ಇದ್ದರೆ ಅರ್ಧ ಕೆ ಜಿ, ಇಲ್ಲಿದ್ರೆ ಆಲ್ಮೋಸ್ಟ್ ಈ ಕಾಳು ಬೇಳೆ ಅವೆಲ್ಲ ಕಾಲು ಕೆ ಜಿನೇ. 1 ಕೆ ಜಿ ಹಿಂಗೆಲ್ಲ ತರೋದು. ಅಕ್ಕಿ ಈ ಥರದವು ಮಾತ್ರ ಕೆ ಜಿ ಗಟ್ಲೆಗಳು ತರೋದು, ಸಕ್ಕರೆ ಇಂಥದನ್ನ. ಇನ್ನು ಉಳ್ದವು ಅಷ್ಟು ತರಲ್ಲ. ಈಗ ಆ ಬಾಕ್ಸ್ಗಳ್ನ ತೊಳೆದು ಅವನ್ನ ನೀರು ಇಳಿಲಿಕ್ಕಿಟ್ಟು ಇನ್ನು ದೊಡ್ಡ ಈ ಥರ ಸ್ಟೀಲ್ ಬಾಕ್ಸ್ಗಳ್ನ ತಂದು ಇಡ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಹೇಳಿದ್ನಲ್ವ, ನಾನು ಬಾಕ್ಸ್ಗಳಲ್ಲಿರೋ ಐಟಮ್ ಖಾಲಿ ಆಗಿದಾಗನೇ ತೊಳೆದಿಟ್ಟಿರ್ತೀನಿ, ಹಾಗಾಗಿ ಅವ್ನು ತೊಳೆಯಲ್ಲ. ಇದನ್ನು ಕೂಡ ಮೊನ್ನೆ ತೊಳೆದಿದ್ದೆ, ಹಾಗಾಗಿ ಇನ್ನು ಸಕ್ಕರೆ ಡಬ್ಬ, ಇದು ಕೂಡ ಸಕ್ಕರೆ ಖಾಲಿ ಆದಾಗೆಲ್ಲ ವಾಶ್ ಮಾಡಿ ಹಾಕ್ತಾ ಇರ್ತೀನಿ, ಹಾಗಾಗಿ ಅದನ್ನು ತೊಳಿಲಿಲ್ಲ. ಇನ್ನು ಈಗ ಪುಟ್ಟಿ ತಂದೆ ನೋಡಿ, ಇದನ್ನು ಖಾಲಿ ಮಾಡಬೇಕಾಗಿರೋದು, ಹಾಗಾಗಿ ಮೇಲೆ ಇಟ್ಕೊಂಡೆ. ಇದರಲ್ಲಿ ಎಷ್ಟು ಸಾಮಾನು ತೆಗೆದೆ ನಾನು ಅಂತೀರಾ, ಸಿಕ್ಕಾಬಟ್ಟೆ ಸಾಮಾನುಗಳು ತೆಗೆದೆ. ಹುರ್ಗಡ್ಲಿಗೆ ಒಂದು ಡಬ್ಬಿನ ಮುಂಚೆನೇ ತೊಳೆದಿಟ್ಟಿದ್ದೆ, ಅದಕ್ಕೆ ಡಂಪ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಅದ್ರಲ್ಲಿ ಬಳಸೋಣ ಅಂತ ಅವಾಗ ಹಿಂಗೆ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಇವನ್ನೆಲ್ಲ ಇಡ್ಬೇಕಾರೆ ಅನ್ನಿಸ್ತು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಒಂದು ಈ ಥರ ಪ್ಲಾಸ್ಟಿಕ್ ಡಬ್ಬಗಳದ್ದು ಬರ್ತಲ್ಲ ಸೆಟ್, ಅದು ತಗೋಬೇಕು ಅಂತ. ಗಾಜಿಂದ ಇಡಬೇಕು ಅಂತ ಆಸೆ, ಆದರೆ ಗಾಜಿಂದ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ. ನನ್ನ ಮಗನ ಹತ್ರ ನೋಡ್ತಾ ಇದ್ದೀರಲ್ವ, ಆಟ ಆಡೋಕ್ಕೆ ಕೊಡುವಂಥನ್ನೆಲ್ಲ ನಡುವೆ ಕೇಳ್ತಾನೆ, ಹಾಗಾಗಿ ಗಾಜಿಂದ ಇಡೋದು ಕಷ್ಟ. ಒಂಚೂರು ಪ್ಲಾಸ್ಟಿಕ್ದೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೀಲಿಂದು ಮುಟ್ತಾ ಇರ್ತೀವಲ್ಲ ಅವಾಗ ತುಂಬ ಕಲ್ಕಲೆ ಆಗ್ತಾ ಇರ್ತದೆ, ಆಮೇಲೆ ಇರೋದನ್ನ ಕಂಡಿಡಿಯೋದು ಸ್ವಲ್ಪ ಕಷ್ಟ ಸಾಮಾನ್ಯವನ್ನು ಅಂತ. ಹಂಗಾಗಿ ನೋಡೋಣ ಅಂದ್ಕೊಂಡಿದ್ದೀನಿ, ಯಾವಾಗಾರು ಆದರೆ ಒಂದು ಸೆಟ್ಟು ಈ ಸಣ್ಣ ಡಬ್ಬಿಗಳ್ದು ತರೋಣ ಅಂತ ಯೋಚನೆ ಮಾಡಿದ್ದೀನಿ. ಹಿಂಗೆ ಯೋಚನೆ ಮಾಡಿ ಏನೋ ಒಂದು ಮಾಡಿ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಟೆ. ಜಾಸ್ತಿ ವೀಡಿಯೋ ಮಾಡಲ್ಲ, ನನಗೆ ಬೋರ್ ಹೊಡೆಯೋಕ್ಕೆ ಶುರುವಾಯ್ತು. ನನ್ನ ಫೋನಲ್ಲೇ ಸಾಂಗ್ ಹಾಕ್ಕೊಂಡು ನಾನು ಕೆಲಸ ಮಾಡಿದ್ರಿಂದ ಇದ್ರ ನೆಕ್ಸ್ಟ್ದು ಹೆಚ್ಚು ವೀಡಿಯೋನ ನನಗೆ ಮಾಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ. ಇಲ್ಲಿ ತನಕದ್ದಷ್ಟೇ ನಾನು ಕ್ಲೀನಿಂಗ್ದು ವೀಡಿಯೋನ ಮಾಡಿದೆ. ಹೇಗೆ ಕ್ಲೀನ್ ಆಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಇದಾದ ನಂತರ ನಾನು ನಿಮಗೆ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಪೂಜೆ ಮಾಡಿದೆ. ಇಲ್ಲಿ ನೋಡಿ, ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಮುಗೀತು. ನಮ್ಮ ಪಾಪದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಈಗ ಟೈಮ್ ಕರೆಕ್ಟಾಗಿ 1 ಗಂಟೆ ಅಥವಾ 1:15 ಆಗಿರ್ಬೋದು. ಅವನಿಗೆ ಊಟ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಇಲ್ಲಿ ನೋಡಿ, ಇಷ್ಟು ಕ್ಲೀನ್ ಮಾಡಿ ಆದಷ್ಟು ಇಷ್ಟು ಕಮ್ಮಿ ಸಾಮಾನು ಇಟ್ಕೊಂಡಿದ್ದೀನಿ. ಇಲ್ಲೂ ಪಾತ್ರೆಗಳು ಕೂಡ ಅಷ್ಟೇ, ಆ ಪಾತ್ರೆ ಒಳಗೆ ಇದ್ದಾವೆ ಪಾತ್ರೆ, ಅಷ್ಟೇ ಇದ್ದಾವೆ ಅಂದ್ಕೊಬೇಡಿ, ಅದ್ರೊಳಗೆ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ತೆಗ್ದು ಹಿಂಗೆ ಹರಡಿಟ್ರೆ ಎಲ್ಲವೂ ಧೂಳಾಗ್ಬಿಡ್ತಾವಲ್ಲ, ಹಾಗಾಗಿ ಒಂದ್ರೊಳಗೆ ಒಂದು ಹಾಕಿಟ್ಟಿನಿ. ಅದಾದ ನಂತರ ಅನ್ನಕ್ಕಿಟ್ಟಿದ್ದೆ, ಅದು ವಿಷಲ್ ಹೊಡೆಯೋದ್ರವರೆಗೂ ನನಗೆ ಕಾಯೋವಷ್ಟು ನನಗೇನೆ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಂಡಿದ್ದೀವಿ. ಪಾಪು ನಾನು ಹಣ್ಣು ತಿಂದು ಅನ್ನ ಇನ್ನೇನು ಕುಕ್ಕರ್ ವಿಷಲ್ ಹೊಡೆದ್ಮೇಲೆ ಫಸ್ಟ್ ಪಾಪು ಊಟ ಮಾಡ್ಸೋಣ ಅಂತೇಳಿ ಬಂದೆ. ನಮ್ಮ ಪಾಪು ಹಾಗೆ ಕೂತು ಊಟ ಮಾಡೋ ಮಗನ್ನೇ ಅಲ್ಲ, ಅವನಿಗೆ ಹಿಂಗೆ ಓಡಾಡಿಸ್ತಾ ಊಟ ಮಾಡಬೇಕು. ಅದು ಅವ್ನು ಹಿಂದಿಂದ ರನ್ನಿಂಗ್ ರೇಸು. ಇಲ್ಲಿ ನೋಡಿ, ಅವ್ನು ಕಾರಲ್ಲಿ ಕೂತು ಮುಂದೆ ಹೋಗ್ತಾನೆ, ನಾನು ಅವ್ನು ಹಿಂದಿಂದೆ ಓಡಬೇಕು. ಅದಾದ್ಮೇಲೆ ನಡುವೆ ಒಂದೊಂದು ಸರಿ ನೀನು ಕೂತಾಡು ಅಂತಾನೆ, ಹಿಂಗೆಲ್ಲನ ನಂಗೆ ಅವ್ನು ಹಿಂದಿಂದ ಓಡಿ ಊಟ ಮಾಡಿಸೋಷ್ಟು ಇವತ್ತು ಶಕ್ತಿನೇ ಇರಲಿಲ್ಲ. ಒಂದು ಕಡೆ ನಿಂತು ಬಿಡೋಣ ಅನಿಸ್ತಾ ಇತ್ತು, ಯಾಕೆಂದರೆ ಇವತ್ತು ನಿಂತು ಕೆಲಸ ಮಾಡಿದ್ದೇ ಜಾಸ್ತಿ ಆಗಿತ್ತು ನಾನು. ಹಾಗಾಗಿ ಇಲ್ಲಿ ನೋಡಿ, ಬೇಡ ಅಂತಿದ್ದಾನೆ, ನಾನು ಎಷ್ಟು ಗೋಳಾಡ್ತಾಯಿದ್ದೀನಿ ಊಟ ಮಾಡ್ಸೋಕ್ಕೆ.
ಮತ್ತು ಅವನಿಂದ ಓಡಿದ್ದಾಯಿತು. ಹೀಗೆ ಸಣ್ಣ ಮಕ್ಕಳಿರೋ ಮನೆಗೆ ಇದೇ ಥರ. ಯಾಕೆ ಒಂದೇ ದಿನವೇ ನಾನು ಮನೆ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂತ ಇವಾಗ ಗೊತ್ತಾಗ್ತಾ ಇರ್ಬೋದು. ಇವನಿಗೆ ನಾನು ಎಷ್ಟೇ ಕ್ಲೀನ್ ಮಾಡ್ತೀನಿ ಏನು ಮಾಡ್ತೀನಿ ಅಂದರೂ ಮಗು ಕಡೆ ನಾನು ಟೈಮ್ ಕೊಡಲೇಬೇಕು. ಹಾಗಾಗಿ ಅವನದು ಊಟ ಟೈಮಿಗೆ ಊಟ, ನಿದ್ದೆ ಟೈಮಿಗೆ ನಿದ್ದೆ, ಇವೆಲ್ಲ ಮಾಡ್ಸೋಕ್ಕೋಸ್ಕರ ನಾನು ಆದಷ್ಟು ದಿನಕ್ಕೆ ಒಂದು ಸ್ವಲ್ಪನೇ ಮನೇನ ಕ್ಲೀನ್ ಮಾಡ್ಕೊತ ಹೋಗಿದ್ದಾಗಿತ್ತು. ಇನ್ನು ಈಗ ಓಡಾಡ್ತಾ ಇದ್ದೀನಲ್ವ, ಇದೊಂದು ರೂಮ್ ಇದೆ, ಇನ್ನೊಂದು ರೂಮ್ ಇದೆ ಅಷ್ಟೇ. ಅವನ್ನ ಮುಗಿಸ್ಕೊಳ್ತೀನಿ, ನೆಕ್ಸ್ಟ್ ಡೇನೇ ಮುಗಿಸ್ಕೊಳ್ತೀನಿ ಅವನ್ನೆಲ್ಲನ. ಇಲ್ಲಿ ನೋಡಿ ಎಷ್ಟು ಓಡಾಡಿಸ್ತಿದ್ದಾನೆ ಅಂತ ನನ್ನ. ಹೀಗೆ ಅವನಿಗೂ ಕೂಡ ಊಟನ ಮಾಡಿಸಿದ್ದಾಯಿತು ಓಡಾಡ್ತಾನ. ಇಲ್ಲಿ ನನಗೆ ನೀ ಕಾರಲ್ಲಿ ಕೂರು, ನಾನು ಸೈಕಲ್ ಓಡಿಸ್ತೀನಿ ಅಂತ ನಾನು ಈ ಸೈಕಲ್ ಓಡ್ಸೋಕೆ ಬರಲ್ಲ. ಬಟ್ ಇದು ಏನು ಪಾಂಡ ಕಾರ್ ಇದೆಯಲ್ಲ, ಇದ್ರಲ್ಲಿ ದೊಡ್ಡವ್ರಿಗೆ ಕೊಡ್ಬೋದು, ಹಂಗೆ ಅದ್ರಲ್ಲಿ ಕೂತೆ. ನಾನು ಕೂತದ್ರೇ ಕೂತಿದ್ದೀನಿ, ನನಗೆ ಅದ್ರಲ್ಲಿ ಓಡಾಡೋವಷ್ಟು ಶಕ್ತಿ ಇಲ್ಲ. ಹಾಗಾಗಿ 1-2 ರೌಂಡ್ ಓಡಾಡ್ತಾ ಊಟ ಮಾಡಿಸ್ದೆ. ಅವನು ಚೆನ್ನಾಗಿ ಊಟ ಮಾಡಿದರೆ ಮಲಗಿಬಿಡ್ತಾನೆ ಅನ್ನೋದು ಒಂದೇ ಕಾರಣ. ಈಗ ಅವ್ನು ಮಲಗಿದ್ರೆ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂತ ಹೆಂಗೆಂಗೋ ಮಾಡಿ ಹರಸಾಹಸ ಪಟ್ಟು ಅವನಿಗೆ ಊಟನ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಮಲಗಿಬಿಟ್ಟೆ ಸ್ನೇಹಿತರೆ. ಇವತ್ತು ಹತ್ತತ್ರ 1 ಗಂಟೆನಾದ್ರು ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ಇವಾಗ ಸಂಜೆ ಸಿಗ್ತಾ ಇದ್ದೀನಿ. ಇವಾಗ ಸಾಯಂಕಾಲ ಆಲ್ರೆಡಿ 6:30 ಆಗ್ತಾಯಿದೆ. ಇಲ್ಲಿ ನಮ್ಮ ಮನೆಯವರು ನಮ್ಮ ಅಣ್ಣನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅಣ್ಣ ನಮ್ಮ ಹೊಲಕ್ಕೆ ಹೋಗಿದ್ದಾನೆ, ಇಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ, ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ತೋಟಕ್ಕೆ ಹೋಗಿದ್ದ, ಅದನ್ನ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದ. ಅವರಿಬ್ಬರು ಫೋನಲ್ಲಿ ಮಾತಾಡ್ತಾ ಆಲ್ರೆಡಿ ಒಂದು ಅರ್ಧ ಗಂಟೆನೇ ಆಗಿತ್ತು. ಇನ್ನು ನಾನು ಸಂಜೆ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಮಾಡಿ ಬಂದಿದ್ದೀನಿ. ಇನ್ನು ಕಾಫಿ ಎಲ್ಲನೂ ಕೂಡ ಕುಡಿಬೇಕು. ಇಲ್ಲಿ ಬೀದಿ ಲೈಟ್ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಪಾಪು ಕೂಡ ಇದ್ದಿದ್ದಾನೆ, ಹೇಳಿದ್ನಲ್ವ, ಇಬ್ಬರೂ ಮಲಗಿದ್ವಿ. ಹಾಗಾಗಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇನ್ನು ನೆಕ್ಸ್ಟು ಹಬ್ಬದ ವಿಡಿಯೋಗಳು ಬರ್ತವೆ, ಅಂದರೆ ಇದ್ರ ನೆಕ್ಸ್ಟ್ ಹಬ್ಬದಲ್ಲ, ನೆಕ್ಸ್ಟು ಶಾಪಿಂಗ್ ವಿಡಿಯೋ ಬರ್ತದೆ. ಏನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಹೀಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ್ನ ಹಾಕ್ತೀನಿ. ನೀವು ಹೆಚ್ಚೆಚ್ಚು ಜನ ನೋಡಿದಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಬರ್ತದೆ ಅಂತಲೇ ಹೇಳ್ಬೋದು. ವಿಡಿಯೋಗೊಂದು ಲೈಕ್ ಮಾಡಿರಿ ಸ್ನೇಹಿತರೆ. ಲೈಕ್ ಮಾಡಿದರೆ ನನಗೆ ಗೊತ್ತಾಗತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಲ್ಲ ಅಂತ. ಬರೀ ನೋಡಿಬಿಟ್ರೆ ಗೊತ್ತಾಗಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಮುಗಿಯೋಕ್ಕೆ ನನ್ನ ಮಗ ಬರಲೇಬೇಕು ನೋಡಿ. ಅವನು ತೋರಿಸ್ದೆ ಹೆಂಗೆ ಅವನು ಓಡಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾನೆ ಅಂತ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.